ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ ನಿರ್ಧಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ವಿಜಯಪುರದಲ್ಲಿ ಇಂದು ಪ್ರತಿಭಟನೆ ನಡೆಸಿತು. ಆಡಳಿತ ಪಕ್ಷದಿಂದ ಉತ್ತಮ ಆಡಳಿತ ಮತ್ತು ಹೊಣೆಗಾರಿಕೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಹಣ ದುರ್ಬಳಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿ ನಾಯಕರ ಜನಸಮೂಹವನ್ನು ಉದ್ದೇಶಿಸಿ ಭ್ರಷ್ಟಾಚಾರ, ಅಭಿವೃದ್ಧಿಯ ಕೊರತೆ ಮತ್ತು ಹೆಚ್ಚುತ್ತಿರುವ ನಿರುದ್ಯೋಗ ಕೊರತೆ, ಗ್ಯಾರಂಟಿ ಯೋಜನೆ ಮುಂತಾದ ವಿವಿಧ ವಿಷಯಗಳನ್ನು ಎತ್ತಿ ತೋರಿಸಿದರು. ಈ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಪ್ರತಿಭಟನೆ ನಡೆಸಲಾಯಿತು. ಇವತ್ತು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ತುಷ್ಟೀಕರಣ ರಾಜಕಾರಣ ವಿರುದ್ಧ, ಅದೇ ರೀತಿ ಇವತ್ತು ಹನಿ ಟ್ರ್ಯಾಪ್ ವಿಷಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಶಾಸಕರು ಹೋರಾಟಕ್ಕಿಳಿದಾಗ, ಅದರ ವಿರುದ್ಧ ಹೋರಾಟಕ್ಕಿಳಿದಾಗ ಅವರನ್ನು ಅಮಾನತುಗೊಳಿಸ್ತಕ್ಕಂಥದ್ದು ಇರ್ಬೋದು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ದುರಾಡಳಿತ ನಡೀತಾ ಇದೆ. ಆ ಆಡಳಿತ ವಿರುದ್ಧ ಇವತ್ತು ಬಿಜಾಪುರಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹೋರಾಟಗಳೇ ನಡೆದವು. ಹೋರಾಟ ಬಿಟ್ಟರೆ ಬೇರೆ ಇಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಸಮಾಧಾನ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜನತೆ ಇದೆ. ಇವತ್ತು ಹೋರಾಟಕ್ಕೆ ಇಳಿದ್ರೆ ಹತ್ತಕ್ಕೆ ತನಕ ಕೆಲಸ, ಇವತ್ತು ಶಾಸಕರನ್ನ ಹತ್ತಕ್ಕೆ ತನಕ ಕೆಲಸ ಮಾಡಿದ್ರಿ. ಇವತ್ತು ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ 2A ಮೀಸಲಾತಿ ಕೇಳಿದಾಗ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಟ್ಟಾಗಿ ನಿಮ್ಮ ಕಾರ್ಯವೈಖರಿ ಜನರ ವಿರೋಧಿ ಅದ. ನೀವು ಕೂಡಲೇ ಸರ್ಕಾರ ನಡೆಸಲಿಕ್ಕೆ ಆಗದೇ ಹೋದ್ರೆ ನೀವು ಇವತ್ತು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಚಲೋ ಅಂತಕ್ಕಂಥದ್ದನ್ನು ಹೇಳಕ್ಕೆ. ಇವತ್ತು ವಿಜಯಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ, ಅಂಬೇಡ್ಕರ್ ಸರ್ಕಲ್ನಿಂದ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ಪ್ರಕೃತಿಯನ್ನು ದಹನ ಮಾಡಿ, ಪಾದಯಾತ್ರೆ ಮುಖಾಂತರ ಜಿಲ್ಲಾ ಕಚೇರಿಗೆ ಬಂದು ಹೋರಾಟದ ಮನವಿಯನ್ನು ಸಲ್ಲಿಸಲಾಯಿತು. ಈ ಹೋರಾಟದ ಉದ್ದೇಶ, ಈ ಕಾಂಗ್ರೆಸ್ ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಇದು ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತದೆ ಅನ್ನುವಂಥ ಒಂದು ವಿಷಯವಾಗಿ ಹೋರಾಟ ಮಾಡಿದ್ವಿ. ಈ ತುಷ್ಟೀಕರಣ ಅನ್ನುವಂಥದ್ದೇನು 4% ಏನು ಈಗ ರಿಸರ್ವೇಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗಾಗಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ದಿನ ಇತ್ತು. ಇವತ್ತು ಆ ದಲಿತರಿಗೂ ಸಹಿತ ಮೋಸ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಹೋರಾಟ ಮಾಡೋ ಮುಖಾಂತರ. ಯಾಕಂದರೆ 36,000 ಕೋಟಿ STP TSPಯಲ್ಲಿದ್ದಂಥ ವಿಶೇಷವಾಗಿ ದಲಿತರ ಅಭಿವೃದ್ಧಿಗಾಗಿ, ದಲಿತರ ಕಾಲನಿ ಅಭಿವೃದ್ಧಿಗಾಗಿ, ದಲಿತರ ಒಟ್ಟು ಅಭಿವೃದ್ಧಿಗಾಗಿ ಇದ್ದಂಥ ದುಡ್ಡನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಏನು ಮೋಸ ಮಾಡಿ, ಅದಕ್ಕೆ ಅನ್ಯಾಯ ಮಾಡಿ, ಏನು ನಮ್ಮ ದಲಿತರಿಗೆ ಅಭಿವೃದ್ಧಿ ಇಟ್ಟಂಥ ದುಡ್ಡನ್ನು ಸಂಪೂರ್ಣವಾಗಿ ಈ ಗ್ಯಾರಂಟಿ ವಾರಂಟಿಗೆ ಬಳಸಿದ್ದಾರೆ ಅನ್ನುವಂಥ ವಿರೋಧವನ್ನು ಮಾಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆಯಿಂದ 4% ಘೋಷಣೆ ಮಾಡಿದಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗಲಿಕ್ಕೆ ಇವತ್ತು ಹೋರಾಟ ಮಾಡಿದ್ದೇವೆ. ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವಿಧಾನ, ಏನೋ ನಮ್ಮ ಸಂವಿಧಾನದಲ್ಲಿ ಈ ವಿಧಾನಸಭೆಯಲ್ಲಿ ನಡೆದಂಥ ಅಧಿವೇಶನ ಅಂದರೆ ಅದೊಂದು ಈ ಸಂವಿಧಾನದ ದೇವರ ಗರ್ಭಗುಡಿ ಇದ್ದಂಗೆ. ಆ ಗರ್ಭಗುಡಿಯಲ್ಲಿ ಕೊನೆಯ ದಿನ ಅಧಿವೇಶನ ಮುಕ್ತಾಯವಾಗುವ ಕೊನೆಯ ದಿನದಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಯಾವ ಕಾಂಟ್ರಾಕ್ಟರ್ಸ್ಗಳಿಗೂ ಕೊಡುವಂಥ ಬಿಲ್ ಪೇಮೆಂಟ್ಗಳ ಬಗ್ಗೆ ಚಿಂತೆ ಇಲ್ಲ. 80,000 ಕೋಟಿಗಿಂತ ಹೆಚ್ಚಿಗೆ ಬಿಲ್ ಕೊಡುವಂಥ ಪೆಂಡಿಂಗ್ ಉಳಿಸ್ಕೊಂಡು ಇವತ್ತು ಅಲ್ಲಿ ಯಾವುದೋ ಏನು ಹನಿ ಟ್ರ್ಯಾಪ್ ಬಗ್ಗೆ ವಿಷಯವಾಗಿ ಚರ್ಚೆ ಮಾಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥ ಚರ್ಚೆ ಅಧಿವೇಶನದಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇತ್ತಾ? ಅಥವಾ ಅವರ ಒಂದು ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಟವನ್ನು ಮಾಡಲಿಕ್ಕೆ ಈ ಹನಿ ಟ್ರ್ಯಾಪನ್ನು ಬಳಸ್ತಾ ಇದ್ದಾರೆ? ಎಷ್ಟು ದುರ್ಬಳಕೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನೇರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅನ್ಯಾಯ ಮಾಡಿದಂಥದ್ದು, ಅವರಿಗೆ ಅಸಹ್ಯ ಮಾಡಿದಂಥದ್ದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಕಾಂಗ್ರೆಸ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲಿ ಥರ ನೋಡಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಬರೀ ತಮ್ಮ ಜೇಬನ್ನು ತುಂಬಿಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೂ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ
ಅಭಿವೃದ್ಧಿ ಇಲ್ಲ, ಯಾವ ಖಾತೆಗಳಿಗೂ ದುಡ್ಡು ಹೋಗ್ತಾ ಇಲ್ಲ, ವಿದ್ಯುತ್ ದರನೂ ಈಗ ಏರಿಸಿದ್ದಾರೆ. ಜನಸಾಮಾನ್ಯರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲೂ ಜನಸಾಮಾನ್ಯರು ಉಸಿರಾಡ್ಸೋಕ್ಕೂ ಆಗ್ತಾ ಇಲ್ಲ. ಮತ್ತು ಅದರಲ್ಲಿ ರಾಜಕಾರಣ ಹೀಗೆ ನಡೀತಾ ಇದೆ ಅಂದರೆ ಒಳ್ಳೆಯವರಿಗೆಲ್ಲೂ ಅವಕಾಶವೂ ಇಲ್ಲ. BJP ಮೊನ್ನೆ 18 ಶಾಸಕರನ್ನ ವಿಧಾನಸೌಧದಿಂದ ಎತ್ಕೊಂಡು ಹೊರಗಡೆ ಹೋಗಿ ಅಮಾನತು ಮಾಡಿದ್ದಾರೆ. ಇವೆಲ್ಲವನ್ನು ಖಂಡಿಸಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ಹಾಗೆ ಆಮೇಲೆ ಬಡ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಯಾವುದೇ ಥರದ ಅವರು ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇಲ್ಲ ಮತ್ತು ಶೂನ್ಯ ಇಟ್ಟುಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ಥರದ ಅವರಿಗೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಏನು ಅವರು ನಿಗಮದಿಂದ ಅವರು ಕೊಡ್ತಾನೇ ಇಲ್ಲ. ನಾವು ಉಪ್ಪಾರ ಸಮಾಜದ ಪರವಾಗಿಯೂ ಮಾತಾಡ್ತಾ ಇದ್ದೇನೆ. ಯಾಕಂದರೆ ನಾನು ಉಪ್ಪಾರ ಸಮಾಜ ಒಂದು ಮಹಿಳೆ, ಬಿಜಾಪುರ ಉಪ್ಪಾರ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ. ಉಪ್ಪಾರ ನಿಗಮಕ್ಕೆ ಶೂನ್ಯ ಇಟ್ಟಿದ್ದಾರೆ. ಹಾಗೂ ಕೆಲವೊಂದು ಭಾಳ ಹಿಂದುಳಿದ ವರ್ಗಗಳಿಗೆ ಎಲ್ಲ ನಿಗಮಗಳಿಗೂ ಶೂನ್ಯವಾಗಿ ಇಟ್ಟಿದ್ದಾರೆ. ಅದರ ದುಡ್ಡು ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮನ್ನಣೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜನಪರ ವಿರೋಧಿ ಸರ್ಕಾರವನ್ನು ಬಿಟ್ಟು ಜನರ ಹಿತಕ್ಕಾಗಿ ನೀವು ಸ್ಪಂದಿಸಬೇಕು. ತುಷ್ಟೀಕರಣ ರಾಜಕಾರಣ ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಬ್ಯಾನರ್ಗಳನ್ನು ಹಿಡಿದು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಿಂದ ಮೆರವಣಿಗೆ ನಡೆಸಿದರು. ಪ್ರತಿಭಟನೆ ಶಾಂತಿಯುತವಾಗಿ ನೋಡಿಕೊಳ್ಳಲು ಹೆಚ್ಚಿನ ಪೊಲೀಸರು ಉಪಸ್ಥಿತರಿದ್ದರು. ಒಟ್ಟಾರೆ ವಿಜಯಪುರದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ.